ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿಯನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮಾದಿಗ ಸಂಘಟನೆಗಳ ಒಕ್ಕೂಟದ ನೂರಾರು ಕಾರ್ಯಕರ್ತರು ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿ ತಹಸೀಲ್ದಾರ್ ಮನೀಷಾ ಎಸ್ ಪತ್ರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಚಿನ್ನಪೂಜಪ್ಪ ಮಾತನಾಡಿ 2013ರಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಸಮಯದಲ್ಲಿ ಮಾದಿಗ ಸಮುದಾಯದ ಬಹುದಶಕಗಳ ಬೇಡಿಕೆಯಾಗಿರುವ ಒಳ ಮೀಸಲಾತಿಯನ್ನ ಜಾರಿಗೆ ತರುವುದಾಗಿ ಮಾತು ಕೊಟ್ಟಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದಿನಿಂದ ಇದುವರೆಗೂ ಒಳ ಮೀಸಲಾತಿ ಜಾರಿಗೊಳಿಸದೆ ಮಾದಿಗರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ರಚನೆ ಮಾಡಿರುವ ಎಲ್ಲಾ ಆಯೋಗಗಳ ವರದಿ ಆಧಾರಿತ ಹಾಗೂ ನ್ಯಾಯಾಲಯದ ಸೂಚನೆಯಂತೆ ಮಾದಿಗರಿಗೆ ಒಳ ಮೀಸಲಾತಿ ನೀಡಬಹುದೆಂದು ಆಯೋಗಗಳು ವರದಿ ಸಲ್ಲಿಸಿದ್ರು. ಒಳ ಮೀಸಲಾತಿ ಜಾರಿ ಮಾಡುವ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ. ಮಾದಿಗರ ಮತಗಳಿಂದ ಅಧಿಕಾರಕ್ಕೆ ಬರುತ್ತಿರುವ ಕಾಂಗ್ರೆಸ್ ಪಕ್ಷ ದಶಕಗಳಿಂದಲೂ ಮಾದಿಗರಿಗೆ ಅನ್ಯಾಯ ಮಾಡುತ್ತಲೇ ಬಂದಿದ್ದು, ರಾಜ್ಯದಲ್ಲಿ ಮಾದಿಗರಿಗೆ ಅನ್ಯಾಯ ಮಾಡುತ್ತಿರುವ ದರಿದ್ರ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರ ನಡೆಸುತ್ತಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 1 ತಿಂಗಳೊಳಗೆ ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ 2023ರಲ್ಲಿ ಚಿತ್ರದುರ್ಗದಲ್ಲಿ ನಡೆದ ಎಸ್ಸಿ ಎಸ್ಟಿ ಜನಾಂಗದ ಚುನಾವಣಾ ಸಭೆಯಲ್ಲಿ ಘೋಷಣೆ ಮಾಡಿ ಇಂದಿಗೆ 28 ತಿಂಗಳು ಕಳೆಯುತ್ತಿದ್ದರೂ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಒಳ ಮೀಸಲಾತಿ ವರದಿ ಜಾರಿಗೊಳಿಸಿಲ್ಲ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಜೂನ್ 19ರ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸದಿದ್ದರೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕ ಎನ್ ಗಿರೀಶ್ ಮಾತನಾಡಿ, ಮಾದಿಗ ಜನಾಂಗದ ಮಕ್ಕಳ ಶೈಕ್ಷಣಿಕ, ಆರ್ಥಿಕ ಹಾಗೂ ಸಾಮಾಜಿಕ ಭವಿಷ್ಯತ್ತಿನ ದೃಷ್ಟಿಯಿಂದ 3 ದಶಕಗಳಿಂದ ಹೋರಾಟ ನಡೆಸುತ್ತಿದ್ದೇವೆ. ಹೈಕೋರ್ಟ್ ಒಳ ಮೀಸಲಾತಿ ಜಾರಿಗೊಳಿಸುವ ತೀರ್ಮಾನವನ್ನು ಆಯಾ ರಾಜ್ಯ ತೆಗೆದುಕೊಳ್ಳಬಹುದು ಎಂದು ಆದೇಶ ಮಾಡಿದ್ರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಳ ಮೀಸಲಾತಿ ಜಾರಿ ಮಾಡುವ ಮನಸ್ಸಿಲ್ಲ. ಇದರಿಂದ ಮಾದಿಗ ಸಮುದಾಯ ಅತ್ಯಂತ ನೋವು ಅನುಭವಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಆಚೇಪಲ್ಲಿ ಆದಿ, ಬಿಎನ್ ಕೃಷ್ಣಮೂರ್ತಿ, ಎನ್ ವೆಂಕಟೇಶ್, ಪರಗೂಡು ಗಂಗರಾಜು, ಕೃಷ್ಣಪ್ಪ, ಮಹೇಶ್, ಆನಂದ, ವೆಂಕಟೇಶ್, ನರಸಿಂಹಪ್ಪ, ವಿಜಯ್, ಗಂಗಾಧರ, ಈರಪ್ಪ, ನವೀನ್, ಸಿವಿ ವೆಂಕಟೇಶ್, ಸುನೀಲ್ ಕುಮಾರ್, ನವೀನ್ ಕುಮಾರ್, ನಾಗಪ್ಪ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಅವರನ್ನ ಏಕಸದಸ್ಯ ಆಯೋಗ ಮಾಡಿದ್ರಿ. ಏಕಸದಸ್ಯ ಆಯೋಗ ಮಾಡಿ 1 ತಿಂಗಳು ಕಾಲಾವಕಾಶ ಕೊಟ್ರಿ ಮೊದಲು, ಮತ್ತೆ ತದನಂತರ 2 ತಿಂಗಳು ಕೊಟ್ರಿ. 3 ತಿಂಗಳು ಆದರೂ ಕೂಡ ಇವತ್ತು ಸದಾಶಿವ ಆಯೋಗದ ನಾಗಮೋಹನ್ ದಾಸ್ ವರದಿಯನ್ನು 4ನೇ ತಾರೀಕು ನೀವು ಸಂಪುಟದಲ್ಲಿ ಪಡೆದು ಈಗ ಎಷ್ಟು ದಿವಸ ಆಗಿದೆ? ಸುಮಾರು ಅಂದರೆ 16 ದಿವಸ ಆಗ್ತಾ ಇದೆ. ಮೊನ್ನೆ ಇತ್ತು ಕ್ಯಾಬಿನೆಟಲ್ಲೇ, ಮತ್ತೆ ನೀವೇನು ಮಾಡಿದ್ರಿ? ಅಲ್ಲಿರ್ತಕ್ಕಂಥ SC ಪ್ರಭೀವ ಸಚಿವರ ಕುಮ್ಮಕ್ಕಿಂದ ನೀವೇನು ಮಾಡಿದ್ರಿ? ಮತ್ತೆ 19ಕ್ಕೆ 4ಕ್ಕೆ ಹಾಕಿದ್ರಿ. ನೀವೇ ನಾಳೆ ಮಾಡ್ತೀರಂತ ಏನು ಗ್ಯಾರಂಟಿ ಇದೆ? ನೀವು ಮೋಸ ಮಾಡ್ತಾ ಇದ್ದೀರಾ. ಮೊದಲು ಅಂತ ಇದ್ರು ನಮ್ಮ ಜನಾಂಗದವ್ರು ಎಲ್ಲ ಸೇರಿ ಅನ್ನ ರಾಮಯ್ಯ ಅಂತ ನಿಮ್ಗೆ ಹೇಳ್ತಾ ಇದ್ರು. ನೀವು ಅನ್ನ ರಾಮಯ್ಯ ಅಲ್ಲ, ದರಿದ್ರ ರಾಮಯ್ಯ, ಮಾದಿಗರ ವಿರೋಧಿ ರಾಮಯ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಸಾಮಾಜಿಕ ಬದ್ಧತೆ ಇದ್ರೆ, ಸಾಮಾಜಿಕ ಕಳಕಳಿ ಇದ್ರೆ, ತಳಮಟ್ಟದ ಸಮುದಾಯ, ನಮ್ಮ ಸಮುದಾಯ ಚರ್ಮ ಹದ ಮಾಡಿ ಚಪ್ಪಲಿ ಒಲವೆಯ ಸಮುದಾಯ. ನಮ್ಮ ಸ್ನೇಹಿತರು ಹೇಳ್ದಂಗೆ ಆಗಲೇ ನಮ್ಮ ಮುನ್ಸಿಪಾಲ್ಟಿಯಲ್ಲಿ ಕೆಲಸ ಮಾಡೋರು ನಾವೇನಾದರೂ ತೀರ್ಮಾನ ತಗೊಂಡ್ರೆ ನೀವೇ ಗುಡಿಸ್ಬೇಕಾಗ್ತದೆ ಬಜಾರ್ಗಳೆಲ್ಲ. ನಮ್ಮ ಕಾರ್ಮಿಕರು ಪಾಪ ಎಷ್ಟು, ನಮ್ಮ ಕಾರ್ಮಿಕರು ಹಗಲು ರಾತ್ರಿ 8 ದಿನ ಸ್ವಚ್ಛ ಮಾಡುವ ಸಮಾಜ, ಇಡೀ ದೇಶವನ್ನು ಸ್ವಚ್ಛ ಮಾಡುವ ಸಮಾಜ ಇದ್ರೆ ಅದು ಏಕೈಕ ಸಮಾಜ ಅಂದ್ರೆ ಅದು ಮಾದಿಗ ಸಮಾಜ ಬಂಧುಗಳೇ. ಹಂಗಾಗಿ ನೀವೇನಾದರೂ ನಾಳೆ ಕ್ಯಾಬಿನೆಟ್ನಲ್ಲಿ ಏನಾದರೂ ನೀವು ಡಿಸಿಷನ್ ತಗೊಂಡು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ನೀವು ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದರೆ ನೀವು ಉಗ್ರವಾದ ಹೋರಾಟ ಹಮ್ಮಿಕೊಂಡು ಇನ್ನು ಚುನಾವಣೆ ಬರ್ತಾ ಇದೆ. 2028ಕ್ಕೆ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ನಿಮಗೂ ಕೂಡ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಬಂಧುಗಳೇ. ಈಗ ನಾಗಮೋಹನ್ ದಾಸ್ ಅವರ ವರದಿ ಇದರಲ್ಲಿ ನೀವು ಕೆಲವೊಂದೊಂದು ಏನೇನೋ ಪ್ರಾಬ್ಲಮ್ಸ್ ಅಂತ ನೀವು ಹೇಳಿದ್ದೀರಾ, ಲೋಪದೋಷಗಳನ್ನೆಲ್ಲ. ಸೊ ಇದಕ್ಕೆ ಸವಿವರವಾಗಿ ನೀವು ನನಗೆ ಇದ್ರ ಮುಖಾಂತರ ತಿಳಿಸ್ಕೊಡಿ.